ದಾವಣಗೆರೆಯಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಮದುವೆಯಾದ 2 ತಿಂಗಳಲ್ಲಿ ಅತ್ತೆ ಜೊತೆ ಪರಾರಿಯಾಗಿದ್ದಾನೆ ಅಳಿಯ. ಈಗ ಮಗಳು ಅನಾಥೆ ಆಗಿದ್ದಾಳೆ. ಗಂಡ ಬೇಕು ಅಂತ ಅಳಲನ್ನು ತೋಡಿಕೊಳ್ತಾ ಇರುವಂತೆ. ಮದುವೆಯಾದ 2 ತಿಂಗಳಿಗೆ ಅತ್ತೆ ಜೊತೆ ಅಳಿಯ ಪರಾರಿಯಾಗಿದ್ದಾನೆ. ಹೆಣ್ಣು ಕೊಟ್ಟ ಅತ್ತೆ ಜೊತೆ ಅಳಿಯ ಪರಾರಿಯಾಗಿರುವಂಥದ್ದು. ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಅತ್ತೆ ಶಾಂತ ಅಂತೆ, ಅಳಿಯ ಗಣೇಶ್ ಮೇ 2ಕ್ಕೆ ಪರಾರಿಯಾಗಿರುವಂಥದ್ದು. ಸೊ ಶಾಂತಾಳ ಪುತ್ರಿ ಹೇಮಾಳನ್ನ ಈತ ಗಣೇಶ್ ಅನ್ನುವಂಥ ವ್ಯಕ್ತಿ ಮದುವೆ ಆಗಿರ್ತಾನೆ ಮೇ 2ಕ್ಕೆ ಪರಾರಿಯಾಗಿರ್ತಾನೆ. ಸೊ ತನ್ನ ಗಂಡ ಅಮ್ಮನ ಜೊತೆ ಹೋಗಿರೋದಕ್ಕೆ ಈಗ ಪತ್ನಿ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅತ್ತೆ ಶಾಂತ ಜೊತೆ ಈತ ಓಡಿ ಹೋಗಿದ್ದಾನೆ ಮದುವೆಯಾದ 2 ತಿಂಗಳಲ್ಲಿ. ಸೊ ಚನ್ನಗಿರಿ ಬಸ್ ನಿಲ್ದಾಣದಿಂದ ಪರಾರಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ. ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಶಾಂತಾಳ ಪುತ್ರಿ ಹೇಮಾ ಎಂಬುವರನ್ನು ಗಣೇಶ್ ಈತ ಮದುವೆ ಆಗಿರ್ತಾನೆ. ಸೊ ತನ್ನ ಗಂಡ ಅಮ್ಮನ ಜೊತೆ ಹೋಗಿರೋದಕ್ಕೆ ಈಗ ಪತ್ನಿ ಕಣ್ಣೀರನ್ನು ಹಾಕ್ತಾ ಇರುವಂಥ ಘಟನೆ ಇದು. ವಿಚಿತ್ರ ಘಟನೆ. ಈ ಸಮಾಜ ಎತ್ತ ಸಾಕ್ತಾ ಇದೆ, ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥ ಪ್ರಶ್ನೆ ಈಗ ಏನು ನಡೀತಾ ಇದೆ ಅಂಥೇಳಿ. 50 ವರ್ಷ ದಾಟಿದೆ ಅನ್ಸುತ್ತೆ ಅತ್ತೆಗೆ ನೋಡ್ತಾ ಇದ್ವಿ. ನೋಡಿ, ಅಳಿಯನ ಆಟವನ್ನು ಗಮನಿಸ್ತಾ ಇದ್ರಿ. ಮೊದಲ ವಿಂಡೋದಲ್ಲಿ ಗಂಡ ಹೆಂಡತಿ ಇಬ್ಬರ ಫೋಟೋ ಇದೆ. ಇನ್ನೊಂದು ವಿಂಡೋದಲ್ಲಿ ಅತ್ತೆ ಇರುವಂಥ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಅತ್ತೆಗೆ ವಯಸ್ಸಾಗಿದೆ, ಈತನಿಗೆ 22-23 ವಯಸ್ಸು ಇರಬೇಕು. ಬಟ್ ಅತ್ತನಿಗೆ 50 ದಾಟಿದೆ ಅಂತ ಅನ್ಸ್ತಾ ಇದೆ. ಕನ್ಫರ್ಮ್ ಇಲ್ಲ, ಬಟ್ 50ರ ಮೇಲೆ ವಯಸ್ಸಿದೆ. ನೋಡಿದ್ರೇ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಲೇಶ್, ನಿಜವಾಗ್ಲೂ ಕೂಡ ವಿಚಿತ್ರ ಘಟನೆ ಇದು. ಸೊ ಹೇಗಾಯಿತು, ಅತ್ತೆ ಮೇಲೆ ಪ್ರೀತಿ ಹೇಗಾಯಿತು ಅಂತೇಳಿ? ನಿಜಕ್ಕೂ ಒಂದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಹೇಮಂತ. ಏನಂದ್ರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಒಂದು ಮುದ್ದೇನಹಳ್ಳಿ ಎಂಬ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನಂದ್ರೆ ತನ್ನ ಮಗಳ ಗಂಡನನ್ನೇ ಅಂದ್ರೆ ಅಳಿಯನನ್ನೇ ಅತ್ತೆ ಜೊತೆ ಓಡಿ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಈ ವಿಚಾರ ತಿಳಿದಂತ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಆ ಕುಟುಂಬದರಿಗೂ ಸಹ ಸಾಕಷ್ಟು ಒಂದು ರೀತಿಯ ಒಂಥರ ಮುಜುಗರ ಆಗುವಂತಹ ವಿಷಯನೇ ಅಂತಾನೆ ಹೇಳ್ಬೋದು. ಏನಂದ್ರೆ ತನ್ನ ಶಾಂತ ಎಂಬ ಸುಮಾರು 50 ವರ್ಷಕ್ಕಿಂತ ಹೆಚ್ಚಿನ ಒಂದು ಮಹಿಳೆ ತನ್ನ ಮಗಳ ಜೊತೆ ಏನು ಮದುವೆ ಆಗಿದ್ದಂತಹ ಗಣೇಶ್ ಎಂಬ ಯುವಕನ ಜೊತೆ ಓಡಿ ಹೋಗಿರ್ತಕ್ಕಂಥದ್ದು. ಇವರಿಬ್ರು ಸಹ ಕಳೆದ ಹಲವು ವರ್ಷಗಳಿಂದನೂ ಸಹ ಒಂದು ರೀತಿಯ ಅನೈತಿಕ ಸಂಬಂಧ ಹೊಂದಿದ್ರು ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಏನಂದ್ರೆ ಈ ಕಾರಣದಿಂದನೇ ತನ್ನ ಮಗಳ ಜೊತೆ ಮದುವೆಯನ್ನ ಮಾಡಿಕೊಟ್ಟು ನಂತರ ಅತ್ತೆ ತನ್ನ ಅಳಿಯನೊಂದಿಗೆ ಓಡಿ ಹೋಗಿರ್ತಕ್ಕಂಥದ್ದು. ಇವರಿಬ್ರು ಸಹ ಸಾಮಾಜಿಕ ಜಾಲತಾಣದಲ್ಲಿ ಈ ರೀಲ್ಸ್ ಗಳನ್ನ ಮಾಡ್ತಾ ಇದ್ರು ಕೆಲವು ದಿನಗಳ ಹಿಂದೆ. ನಂತರ ತನ್ನ ಮಗಳಿಗೆ ಕೊಟ್ಟು ನಾ ಮದುವೆ ಮಾಡ್ತೀನಿ, ಅಳಿಯ ಇಲ್ಲೇ ಇರ್ತಾನೆ ಅಂತ ಶಾಂತನೆ ಒತ್ತಾಯ ಪೂರ್ವಕವಾಗಿ ತನ್ನ ಮಗಳ ಜೊತೆ ಮದುವೆ ಮಾಡಿರ್ತಕ್ಕಂಥದ್ದು. ಕಳೆದ 2 ತಿಂಗಳ ಹಿಂದೆ ಅಷ್ಟೇ ತನ್ನ ಮಗಳ ಜೊತೆ ಮದುವೆ ಆಗಿರ್ತಕ್ಕಂಥದ್ದು. ಇದೀಗ ಮೇ 2ರಂದು ಇವರಿಬ್ರು ಸಹ ನಾಪತ್ತೆ ಆಗಿದ್ದಾರೆ. ನಂತರ ಈ ಇಬ್ಬರು ಕುಟುಂಬದಲ್ಲೂ ಸಹ ಒಂದು ರೀತಿ ಆತಂಕ ಆಗಿದೆ. ನಂತರ ಇವರಿಬ್ರು ಸಹ ಒಂದು ಸಂಬಂಧ ಹೊಂದಿರತಕ್ಕಂಥದ್ದು, ಮೊಬೈಲ್ಗಳಲ್ಲಿ ಅನೈತಿಕ ಮೆಸೇಜ್ಗಳನ್ನ ಮಾಡಿರ್ತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ದು. ಈ ವಿಷಯ ತಿಳಿದ ಮೇಲೆ ಇಬ್ರು ಸಹ ಓಡೋಗಿದ್ದಾರೆ ಎಂದು ಇದೀಗ ಏನು ತನ್ನ ಮದುವೆಯಾಗಿದ್ದ ಹೇಮ ತನ್ನ ಗಂಡನಿಗೋಸ್ಕರ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲು ಒಂದು ನ್ಯಾಯ ಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ತನ್ನ ತಾಯಿಯೇ ಈ ರೀತಿಯಾಗಿ ಮಾಡಿರ್ತಕ್ಕಂಥ ಮೋಸಕ್ಕೆ ನಿಜಕ್ಕೂ ಆ ಹೆಣ್ಮಗಳು ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ರೀತಿಯಲ್ಲಿ ಒಂದು ಕುಟುಂಬ ಮತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹಾಗಿದ್ದು, ಇದೀಗ ಹೇಮ ತನ್ನ ತಾಯಿ ಮಾಡಿರುವ ಅನ್ಯಾಯ ಮತ್ತು ಗಂಡ ಮಾಡಿರುವ ಅನ್ಯಾಯದಿಂದ ಒಂದು ರೀತಿಯಲ್ಲಿ ತನ್ನ ಸಂಸಾರವನ್ನ ಹಾಳು ಮಾಡಿಕೊಂಡು ಕಣ್ಣೀರು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಕಲ್ಲೇಶ, ಈ ಸದ್ಯಕ್ಕೆ ಈ ಜೋಡಿ ಎಲ್ಲಿದ್ದಾರೆ ಅನ್ನೋದು ಮಾಹಿತಿ ಇದೆಯಾ? ಜೊತೆಗೆ ಇಬ್ರು ಸಂಬಂಧಿಕರ ಹೇಗೆ ಅಂತ ಹೇಳಿ? ಈಗಾಗಲೇ ಒಂದು ಪೊಲೀಸ್ ಠಾಣೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಹೇಮ ಎಂಬ ಯುವತಿ ತನ್ನ ಗಂಡ ನಾಪತ್ತೆ ಆಗಿರುವ ಕುರಿತಂತೆ ಈಗಾಗಲೇ ಪೊಲೀಸರು ಈ ಮೊಬೈಲ್ ಲೊಕೇಶನ್ ಅಥವಾ ಬೇರೆ ಕೆಲವು ಮಾಹಿತಿಗಳ ಆಧಾರದ ಮೇಲೆ ಇಬ್ಬರನ್ನು ಪತ್ತೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರಿಬ್ಬರು ಸಹ ಏನು ಕಳೆದ 2ನೇ ತಾರೀಕಿಂದನೂ ನಾಪತ್ತೆ ಆಗಿರುವ ಕಾರಣ ಪತ್ತೆ ಹಚ್ಚುವಂತಹ ಕೆಲಸವನ್ನ ಪೊಲೀಸ್ ಮಾಡ್ತಿದ್ದಾರೆ. ಇವರಿಬ್ಬರು ಎಲ್ಲಿ ಹೋಗಿದ್ದಾರೆ ಮತ್ತು ಎಲ್ಲಿದ್ದಾರೆ ಎಂಬುದರ ಬಗ್ಗೆ ಒಂದು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹೀಗಾಗಿ ಇವರಿಬ್ಬರನ್ನ ಪೊಲೀಸರು ಒಂದು ಪತ್ತೆ ಹಚ್ಚಿ ಕರೆದುಕೊಂಡು ಬಂದ ನಂತರವೇ ಒಂದು ಸೂಕ್ತವಾದಂತ ಒಂದು ನ್ಯಾಯ ಕೊಡಿಸಲು, ಏನು ಅನ್ಯಾಯ ಆದಂತ ಹೇಮ ಅವರಿಗೆ ಒಂದು ನ್ಯಾಯ ಕೊಡಿಸಲು ಸಾಧ್ಯ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಕಲೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.